ಹಲೋ ನಮಸ್ತೆ ಸ್ಟೂಡೆಂಟ್ಸು, ನಾನು ನಿಖಿಲೇಶ್ ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಹಿಂದಿನ ವಿಡಿಯೋದಲ್ಲಿ ನಾನು ನ್ಯೂ ಕ್ಯಾಟ್ ಬಗ್ಗೆ ಮಾತಾಡಿದ್ದೇನೆ. ನಿಟ್ಟೆ ಯೂನಿವರ್ಸಿಟಿದು ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಬಗ್ಗೆ ಮಾತಾಡಿದ್ದೇನೆ ನಾನು, ಕಾಮನ್ ಅಡ್ಮಿಷನ್ ಟೆಸ್ಟ್ ಅಂತ. ಸೊ ಯಾರ್ಯಾರು ಆ ವಿಡಿಯೋವನ್ನು ನೋಡಿದ್ದೀರಾ, ಯಾರಿಗೇನಾದರೂ ಡೌಟ್ಗಳಿದ್ದರೆ ದಯವಿಟ್ಟು ಆ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿ ಯಾರಿಗೆ ಬೇಕು ಅದನ್ನು ಶೇರ್ ಮಾಡಿ. ಓಕೆ, ಅದೇ ರೀತಿ ಈ ಒಂದು ವಿಡಿಯೋದಲ್ಲಿ ನಾನು 2023-24 ಅಥವಾ 24-25 2024-25 ಅಂದರೆ ಈ ವರ್ಷ ಯಾರ್ಯಾರು ಇಂಜಿನಿಯರಿಂಗ್ ಜಾಯ್ನ್ ಆಗಿದ್ದೀರಾ ಆಲ್ರೆಡಿ, ಈ ವರ್ಷ ಆಲ್ರೆಡಿ ಇಂಜಿನಿಯರಿಂಗ್ ಜಾಯ್ನ್ ಆಗಿದ್ದಂಥ ಸ್ಟೂಡೆಂಟ್ಸ್ಗಳಿಗೆ, ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳಿಗೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಆಗಿ ಅದರ ನಂತರ ಥರ್ಡ್ ರೌಂಡಲ್ಲಿ ಅಥವಾ ಫಸ್ಟ್ ರೌಂಡಲ್ಲಿ ಸೀಟ್ ಆಗಿ ಸೆಕೆಂಡ್ ರೌಂಡಲ್ಲಿ ಒಂದಿಷ್ಟು ಜನರಿಗೆ SNQ ಕೋಟಾ ಆಗಿತ್ತು. ಅಂಥ ಸ್ಟೂಡೆಂಟ್ಸ್ಗಳಿಗೆ ಫೀಸ್ ರೀಫಂಡ್ ಆಗಿರಲಿಲ್ಲ. ಅಂದರೆ ಎಕ್ಸೆಸಿವ್ ಅಮೌಂಟನ್ನು ಅವ್ರು ಕಟ್ಸ್ಕೊಂಡಿದ್ದಾರೆ. ಯಾಕಂತ ಕೇಳಿದರೆ ಸ್ಟಾರ್ಟಿಂಗು ನಿಮಗೆ SNQ ಕೋಟದಲ್ಲಿ ಆಗಿರಲಿಲ್ಲ. ಸೊ ಆವಾಗ ಅಲ್ಲಿ ಒಂದು 1,20,000 ಆಗಿದ್ದರೆ ಫಾರ್ ಎಕ್ಸಾಂಪಲ್ ಅದನ್ನು ಕಟ್ಕೊಂಡಿದ್ರು. ಆಮೇಲೆ SNQ ಕೋಟಾ ಆಗಿದ್ದಾಗ ಫೀಸ್ ಪೇಯ್ಡ್ ಏನಿದೆ ಅದು ರಿಟರ್ನ್ ಆಗುತ್ತೆ ಅಂತ ಹೇಳಿದ್ದಾರೆ. ಓಕೆ, ಸೊ ಬಟ್ ಅದನ್ನು ನೀವು ಕಾಲೇಜಲ್ಲಿ ಕೇಳಿದಾಗ ಕಾಲೇಜವ್ರು ಹೇಳ್ತಾರೆ KE ಅವ್ರ ಹತ್ರ ಕೇಳಿ ಅಂತ ಹೇಳ್ತಾ ಇದ್ದಿದ್ರು. ಹಾಗೆ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳಿಗೆ ಏನಾಗಿತ್ತು, ಸೆಕೆಂಡ್ ರೌಂಡಲ್ಲಿ ಆಗಿರೋ ಕಾಲೇಜಲ್ಲಿ ಸ್ವಲ್ಪ ಫೀಸ್ ಕಡಿಮೆ ಆಗಿತ್ತು. ಸೊ ಉಳಿದದ್ದು ಎಕ್ಸೆಸಿವ್ ಅಮೌಂಟು ನಿಮಗೆ ರಿಫಂಡ್ ಆಗಬೇಕಿತ್ತು. ಅದೇ ಕಾಲೇಜಿಂದ ಯಾವ ರಿಫಂಡ್ಗಳು ಕೂಡ ಆಗ್ತಾ ಇರಲಿಲ್ಲ. ಸೊ ಇವತ್ತು ಅಂದರೆ KEA ತುಂಬ ದಿನ ಆಯಿತು, ನಿಮ್ದು ಇವಾಗ ಸೆಮ್ ಎಂಡ್ ಎಕ್ಸಾಮ್ ಆಗ್ತಾ ಬಂತು, ಸರ್ ಇನ್ನೂ ರಿಫಂಡ್ ಆಗಿಲ್ಲ ಅಂತ ಕೇಳ್ತಾ ಇದ್ದಿದ್ರು. ಸೊ ನಾನು ತುಂಬ ಟೈಮ್ KEದವರಿಗೆ ಕಾಲ್ ಮಾಡಿದ್ದೆ, ಬಟ್ ಅವ್ರು ಪಿಕ್ ಮಾಡಿರಲಿಲ್ಲ. ಇವತ್ತು ಮಾರ್ನಿಂಗ್ ಒಂದು ಹಾಫ್ ಆ್ಯನ್ ಅವರ್ ಬ್ಯಾಕ್ ನಾನು ಕಾಲ್ ಮಾಡಿದ್ದೆ, KEAದವರಿಗೆ ಕಾಲ್ ಮಾಡಿದ್ದೆ. ಅವರು ಕಾಲನ್ನು ರಿಸೀವ್ ಕೂಡ ಮಾಡಿದ್ದಾರೆ. ಸೊ ರಿಸೀವ್ ಮಾಡಿ ಅವ್ರು ಏನು ಹೇಳಿದ್ದಾರೆ ಕೇಳಿದರೆ, ಇಲ್ಲಿಯವರೆಗೆ ಟಿಲ್ ಟುಡೇ ಇಲ್ಲಿಯವರೆಗೆ ಫೀಸ್ ರಿಫಂಡ್ ಪ್ರಾಸೆಸನ್ನು ಸ್ಟಾರ್ಟೇ ಮಾಡಲಿಲ್ಲ ಅಂತ. ಯಾರಿಗೂ ಕೂಡ ಫೀಸ್ ರಿಫಂಡ್ ಆಗಿಲ್ಲ, ಆಯಿತಾ. ಯಾರೂ ಕೂಡ ಟೆನ್ಷನ್ ತೊಗೊಳ್ಳೋದು ಬೇಡ, ಸರ್ ನನಗೆ ಪರ್ಟಿಕ್ಯುಲರ್ ಆಗಿ ಬರಲಿಲ್ವಾ ಅಥವಾ ಉಳಿದವ್ರಿಗೆ ಬಂದಿದೆಯಾ ಇಲ್ವಾ ಅಂತ ಕೇಳ್ತಾ ಇದ್ದಿದ್ರು. ಸೊ ಯಾರಿಗೂ ಕೂಡ ಅವ್ರು ಹೇಳ್ತಾರೆ ಫೀಸ್ ರಿಫಂಡ್ ಪ್ರಾಸೆಸ್ಸೇ ಸ್ಟಾರ್ಟ್ ಆಗಿಲ್ಲ ಅಂತ ಹೇಳಿದ್ದಾರೆ. ಆ್ಯಂಡ್ ನಾನು ಕೇಳಿದೆ ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಅಂತ ಕೇಳಿದೆ. ಅದಕ್ಕೆ ಅವ್ರು ಕೊಟ್ಟಂಥ ಆನ್ಸರ್, KEA ಕಡೆಯಿಂದ ಹೆಲ್ಪ್ಲೈನ್ ನಂಬರಿಗೆ ಕಾಲ್ ಮಾಡಿದಾಗ ಅವ್ರು ಕೊಟ್ಟಂಥ ಆನ್ಸರ್ ಏನಂತ ಕೇಳಿದರೆ, ನೆಕ್ಸ್ಟ್ ವೀಕಿಂದ ಫೀಸ್ ರೀಫಂಡ್ ಪ್ರಾಸೆಸ್ ಸ್ಟಾರ್ಟ್ ಆಗುತ್ತಂತೆ. ನೆಕ್ಸ್ಟ್ ವೀಕಿಂದ ಸ್ಟಾರ್ಟ್ ಆಗುತ್ತೆ. ಹಾಗಂತ ನಿಮಗೆ ನೆಕ್ಸ್ಟ್ ವೀಕಿಂದ ಸ್ಟಾರ್ಟ್ ಆಗುತ್ತೆ ಅಂತ ಅಂದರೆ ಮೀನಿಂಗ್ ನಿಮಗೆ ಮಂಡೇನೇ ನಿಮಗೆ ಅಕೌಂಟಿಗೆ ಹಣ ಬರುತ್ತೆ ಅಂತಲ್ಲ. ಸೊ ಕೆಲವರಿಗೆ ಬೇಗ ಬರ್ಬೋದು, ಮಂಡೇನೂ ಬರ್ಬೋದು, ಟ್ಯೂಸ್ಡೇನೂ ಬರ್ಬೋದು, ವೆನಸ್ಡೇ ಬರ್ಬೋದು, ಕೆಲವರಿಗೆ ಒಂದು 3-4 ಡೇಸ್ ಲೇಟು ಆಗ್ಬೋದು. ಯಾಕಂದರೆ ತುಂಬ ಸ್ಟೂಡೆಂಟ್ಸ್ಗಳಿದ್ದಾರಲ್ಲ, ಒಬ್ಬೊಬ್ಬರಿಗೆ ಇದು ಫಿನಾನ್ಷಿಯಲ್ ಮ್ಯಾಟ್ರ್ ಅಲ್ವಾ, ಮನಿ ರಿಲೇಟೆಡ್ ಅಲ್ವಾ. ಸೊ ಒಬ್ಬೊಬ್ಬರಿಗೆ ಅವರು ಏನು ಹೇಳ್ತಾರೆ, ಅಕೌಂಟಿಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತಾರೆ. ಸೊ ಇಟ್ ಟೇಕ್ಸ್ ಟೈಮ್. ಓಕೆ, ಸೊ ಈಗ ನೆಕ್ಸ್ಟ್ ವೀಕಲ್ಲಿ ಕೆಲವರಿಗೆ ಮಂಡೇ ಆದಾಗ ನೀವು ಮತ್ತೆ ಪ್ಯಾನಿಕ್ ಆಗಬೇಡಿ, ಸರ್ ಅವರಿಗಾಗಿದೆ ನನಗಾಗಿಲ್ಲ ಅಂತ ಪ್ಯಾನಿಕ್ ಆಗಬೇಡಿ. ಒಂದು ಇದು ತುಂಬ ಜನ ಇರ್ತಾರಲ್ಲ, ಟೈಮ್ ಟೇಕಿಂಗ್ ಪ್ರಾಸೆಸ್ ಅಲ್ವಾ. ಇಟ್ ಮೈ ಟೇಕ್ ನಿಮಗೊಂದು 2-3 ಡೇಸ್ ಬಿಟ್ಟು ನಿಮಗೆ ಬರ್ಬೋದು. ಬಟ್ ನನಗೆ KEA ಕಡೆಯಿಂದ ಬಂದ ಇವತ್ತು ನಾನು ಕೇಳಿದಂಥ ಇನ್ಫಾರ್ಮೇಷನ್ನ ಪ್ರಕಾರ ನೆಕ್ಸ್ಟ್ ವೀಕಿಂದ ರೀಫಂಡ್ ಪ್ರಾಸೆಸ್ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ನಿಮಗೆ ಮಂಡೇನೂ ಬರ್ಬೋದು ಅಥವಾ ವಿದಿನ್ 1 ವೀಕಲ್ಲೂ ಬರ್ಬೋದು. ಬಟ್ ಒಂದು 10-15 ಡೇಸ್ ಒಳಗಡೆ ನಿಮಗೆ ರೀಫಂಡ್ ಪ್ರಾಸೆಸ್ ಸ್ಟಾರ್ಟ್ ಆಗುತ್ತೆ. ಅಂದರೆ ರೀಫಂಡ್ ಆಗುತ್ತೆ ನೆಕ್ಸ್ಟ್ ವೀಕಿಂದ 10-15 ಡೇಸ್ ಒಳಗಡೆ ನಿಮಗೆ ರೀಫಂಡ್ ಆಗುತ್ತೆ. ಸೊ ಯಾರು ಕೂಡ ರೀಫಂಡ್ ಬಗ್ಗೆ ಹೆಚ್ಚು ಟೆನ್ಷನ್ ತೊಗೊಳ್ಳಿಕ್ಕೆ ಹೋಗಬೇಡಿ. ಎಲ್ಲರೂ ಕೂಡ ತುಂಬ ಟೆನ್ಷನ್ ತೊಗೊಂಡಿದ್ರು, ಸರ್ ಯಾವಾಗ ರೀಫಂಡ್ ಆಗುತ್ತೆ. ಐನೋ ನೀವು ಮನಿಯಿಂದ ಅಂದರೆ ಇನ್ ಟರ್ಮ್ಸ್ ಆಫ್ ಅಂದರೆ ಥೌಸಂಡ್ಸ್ ಅಂತಿದೆ, ಕೆಲವರಿಗೆ ಲ್ಯಾಕ್ಸಲ್ಲಿದೆ, ಲ್ಯಾಕ್ಸ್ ಟುಗೆದರ್ಲಿದೆ ಬರಲಿಕ್ಕೆ. ಸೊ ಅಂಥ ಸ್ಟೂಡೆಂಟ್ಸ್ಗಳಿಗೆ ಸ್ವಲ್ಪ ಟೆನ್ಷನ್ ಆಗುತ್ತೆ, ಸರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದಿದ್ರು. ಸೊ ನೆಕ್ಸ್ಟ್ ವೀಕಿಂದ ಪ್ರಾಸೆಸ್ ಸ್ಟಾರ್ಟ್ ಆಗುತ್ತೆ. ಮೇ ಬಿ ಒಂದು 10-15 ಡೇಸ್ ಅವ್ರು ತೊಗೊಳ್ಬೋದು ಓವರ್ ಆಲ್ ಆಗಿ ನೆಕ್ಸ್ಟ್ ವೀಕಿಂದ. ಸೊ ಇದು ಅಪ್ಡೇಟ್ ಸ್ಟೂಡೆಂಟ್ಸ್, ಲೇಟೆಸ್ಟ್ ಅಪ್ಡೇಟ್. ಫೀಸ್ ರಿಫಂಡ್ ನೆಕ್ಸ್ಟ್ ವೀಕಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಈ ಒಂದು ಇನ್ಫಾರ್ಮೇಷನ್ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ, ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಹೆಲ್ಪ್ಫುಲ್ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಏನಾದರೂ ಡೌಟ್ಗಳಿದ್ದರೆ ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಯಾರ್ಯಾರಿಗೆ ಇದರ ಇನ್ಫಾರ್ಮೇಷನ್ ಬೇಕಿತ್ತು ಅವರಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆ, ಇಂಥ ಮತ್ತೆ ವೀಡಿಯೋಗಳನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ಸೊ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೇನೆ. ಓಕೆ, ಬೇರೆ ಏನಾದರೂ ಡೌಟ್ಗಳಿದ್ದರೆ ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ, ಸೊ ಐ ಆಮ್ ನಿಖಿಲೇಶ signing off. Until that, love you all. Bye bye. Take care, students.